ಆಕೆ ತಾನು ಇಷ್ಟಪಟ್ಟಿದ್ದ ಹುಡುಗನನ್ನೇ ಮದುವೆಯಾಗಿದ್ಲು. ಇವರ ಮುದ್ದಾದ ಪ್ರೀತಿಗೆ ಮಗು ಕೂಡ ಜನಿಸಿತ್ತು. ಮಗು ಜನಿಸಿ 1 ವಾರ ಕಳೆದಿಲ್ಲ. ಪ್ರೀತಿಸಿದ ಹುಡುಗ ಹಾಗೂ ಮುದ್ದಾದ ಮಗುವನ್ನ ಬಿಟ್ಟು ಇಹಲೋಕ ತ್ಯಜಿಸಿದ್ದಾಳೆ. ಬಹು ಅಂಗಾಂಗ ವೈಫಲ್ಯದಿಂದ ಬಾಣಂತಿ ಸಾವನ್ನಪ್ಪಿದ್ದು ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿದ್ದಾರೆ. ಮಗು ಹುಟ್ಟಿದ 1 ವಾರದಲ್ಲಿ ಬಾಣಂತಿ ತಾಯಿ ಸಾವು. ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ, ಪೋಷಕರ ಆರೋಪ. ಆಪರೇಷನ್ ಮಾಡಿದ್ರೆ ಹಂಗೆ ಇರುತ್ತೆ, ತಲೆನೋವು ಇರುತ್ತೆ, ಹೊಟ್ಟೆ ನೋವು ಇರುತ್ತೆ. ನಾವು ಟ್ಯಾಬ್ಲೆಟ್ ಕೊಡ್ತೀವಿ, ಡೋಲೋ ಕೊಟ್ಟವ್ರೆ ಸರ್. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ತಗೊಳ್ತಾ ಇಲ್ಲ. ಏನ್ ರೀಸನ್? ಇನ್ಫೆಕ್ಷನ್ ಇಂದ ಬಹು ಅಂಗಾಂಗ ವೈಫಲ್ಯ, ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ ವೈದ್ಯರ ಸ್ಪಷ್ಟನೆ. ಈ ಮುದ್ದಾದ ಹುಡುಗಿನ ನೋಡಿ, ಈಕೆ ಹೆಸರು ಜಾಕ್ವೆಲಿನ್. ಈಕೆ ಇನ್ನು ಕೂಡ 19 ವರ್ಷ. ತಾನು ಇಷ್ಟಪಟ್ಟಿದಂತೆ ತಾಯಿ ನಿತ್ಯ ಬಳಿ ಹೇಳಿ ಅಲೆನ್ ಎಂಬ ಹುಡುಗನ ಜೊತೆ ಮದುವೆಯಾಗಿದ್ಲು. ಬೆಂಗಳೂರು ಉತ್ತರ ತಾಲೂಕಿನ ಅಬ್ಬಿಗೆರೆಯಲ್ಲಿ ದಂಪತಿಗಳಿಬ್ಬರು ವಾಸವಾಗಿದ್ರು. 1 ವಾರದ ಹಿಂದೆ ಸಪ್ತಗಿರಿ ಆಸ್ಪತ್ರೆಗೆ ದಾಖಲಾಗಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು. 3 ದಿನ ಅಬ್ಸರ್ವೇಷನ್ ನಲ್ಲಿ ಇದ್ದ ಜಾಕ್ವೆಲಿನ್ ನಂತರ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ಲು. ಈ ವೇಳೆ ಹೊಟ್ಟೆ ನೋವಿದೆ ಸರ್ ಅಂತ ವೈದ್ಯರ ಬಳಿ ಹೇಳಿದ್ರು. ನಿಮಗೆ ನಾರ್ಮಲ್ ಇದೆ ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿದ್ರು. ಮನೆಗೆ ತೆರಳಿದ್ದ ಜಾಕ್ವೆಲಿನ್ಗೆ 2 ದಿನದ ನಂತರ ಹೊಟ್ಟೆ ನೋವು ಜಾಸ್ತಿಯಾಗಿ ಕಳೆದ ಶನಿವಾರ ಮತ್ತೆ ಆಸ್ಪತ್ರೆಗೆ ಬಂದಿದ್ಲು. ಚಿಕಿತ್ಸೆ ಪಡೆದು ತೆರಳುತ್ತಾ ಇದ್ದ ವೇಳೆ ಕುಸಿದು ಬಿದ್ದಿತ್ತು. ಐಸಿಯು ದಾಖಲಾದ್ಲು. ಒಂದೇ ದಿನದಲ್ಲಿ ಸಾವನ್ನಪ್ಪಿದ್ದು ಕುಟುಂಬಸ್ಥರು ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿದ್ದಾರೆ. ಅವರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಮಗು ಹೊಟ್ಟೆಯಲ್ಲಿ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು ಸರ್. ಸರಿ ಆಯಿತು, ಓಕೆ ಆಪ್ರೇಷನ್ ಮಾಡಿ ಅಂತ ನಾವು ಹೇಳಿದ್ದೀವಿ. ಅವ್ರು ಆಪ್ರೇಷನ್ ಮಾಡಿದ್ರು. ಆಮೇಲೆ ಮಗು ನಮ್ಮ ಮೊಮ್ಮಗಳಿಗೆ ಹೊಟ್ಟೆ ನೋವು ತಲೆನೋವು ಇತ್ತು ಸರ್. ಇದು ಹೊಟ್ಟೆ ನೋವು ತಲೆನೋವು ಇದೇ ಏನು ಮಾಡೋದು ಅಂತ ಕೇಳಿದ್ರೆ ಅದೆಲ್ಲ ನಾರ್ಮಲು, ಆಪ್ರೇಷನ್ ಮಾಡಿದ್ರೆ ಹಂಗೆ ಇರುತ್ತೆ, ತಲೆನೋವು ಇರುತ್ತೆ, ಹೊಟ್ಟೆ ನೋವು ಇರುತ್ತೆ, ನಾವು ಟ್ಯಾಬ್ಲೆಟ್ ಕೊಡ್ತೀವಿ, ಡೋಲೋ ಕೊಟ್ಟವ್ರೆ ಸರ್. ಡೋಲೋ ಕೊಟ್ಟರು ಇದು ಕೊಡಿ ಸರಿಯಾಗತ್ತೆ ಅಂತ ಹೇಳಿದ್ರು. ನಮಗೇನು ಗೊತ್ತು ಸರ್, ನಾನು ಒಂದು ಡೋಲೋ ಕೊಟ್ಟೆ. ಆಮೇಲೆ ಇವಾಗ ಏನು ಹೇಳ್ತಾ ಇದ್ದಾರೆ, ಇನ್ಸ್ಪೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. 2 ದಿವಸ 3 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡಿದ್ದಾರೆ ಸರ್. ಸಿಸೇರಿಯನ್ ಆಗಿ 3 ದಿವಸ ಅವ್ರು ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಕೇಳಿದೆ, ಸಿಸೇರಿಯನ್ ಆಗಿದೆ 3 ದಿವಸ ಅಂದರೆ ನೀವು ಕೆಲಸ್ತೀರಾ, ಅವ್ಳಿಗೆ ಹೊಟ್ಟೆ ನೋವು ಇದೆ, ತಲೆನೋವು ಇದೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಅಂತ ಹೇಳ್ತಾರೆ, ಇಲ್ಲ ಅದೆಲ್ಲ ಏನಿಲ್ಲ, ನಾವು ಚೆಕ್ ಮಾಡಿದ್ದೀವಿ, ನಾರ್ಮಲಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಡೋಲು ಕೊಡ್ತೀನಿ ಕೊಡಿ, ಹೊಟ್ಟೆ ನೋವು ಟ್ಯಾಬ್ಲೆಟ್ ಕೊಡ್ತೀವಿ ಕೊಡಿ, ಅದೇನಾಗಲ್ಲ ಅಂತ ಹೇಳ್ಬಿಟ್ರು ಸರ್. ಇವಾಗ ತಿರ್ಗಾ ತುಂಬ ಸೀರಿಯಸ್ ಆದಳು. ಅವು ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರೆ, ರಾತ್ರಿ ಅಡ್ಮಿಟ್ ಮಾಡಿದ್ದೀವಿ, ಏನು ಇದೇ ಇಲ್ಲ ಸರ್, ಏನು ಟ್ಯಾಬ್ಲೆಟ್ ಏನು ಕೊಟ್ಟಿಲ್ಲ. ಕೇಳಿದ್ರೆ ಡಾಕ್ಟ್ರು ಬರ್ತಾರೆ, ರಾತ್ರಿ ಪೂರ ಅವಳಿಗೆ ಟ್ರೀಟ್ಮೆಂಟೇ ಕೊಟ್ಟೇ ಇಲ್ಲ. ಹುಡುಗಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಬೆಳಗ್ಗೆ ಬಂದು ಡಾಕ್ಟ್ರ್ ಚೆಕ್ ಮಾಡ್ತಾರೆ, ಮೆಡಿಸಿನ್ ಮಾತ್ರ ಕೊಡಿ ನಿಸ್ಕೊಂಡ್ರು. ஆனால் ಏನು ಮೆಡಿಸಿನ್ ಅವ್ಳಿಗೆ ಕೊಟ್ಟಿಲ್ಲ, ಟ್ಯಾಬ್ಲೆಟ್ ಕೊಟ್ಟಿಲ್ಲ. ಅವ್ಳಿಗೆ ಜ್ವರ ತುಂಬ ಇತ್ತು, ಅವ್ರಿಗೆ ಏನು ಮಾಡಿಲ್ಲ. ಬೆಳಗ್ಗೆ ಬಂದು ಡಾಕ್ಟ್ರ್ ಬಂದು ಚೆಕ್ ಮಾಡಿಬಿಟ್ಟು ಆಮೇಲೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟು ಅವ್ರು ಕೇಳ್ತಾರೆ, ಇನ್ಸ್ಪೆಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೆಕ್ಷನ್ ಹೆಂಗೆ ಆಗುತ್ತೆ? ಅವ್ರು ಸ್ನಾನ ಮಾಡಿಲ್ಲ. ಕೇಳಿದ್ರೆ ಏನಂತಾರೆ, ಸ್ನಾನ ಮಾಡಿಲ್ಲ, ಇನ್ಸ್ಪೆಕ್ಷನ್ ಆಗಿದೆ. ಅವ್ರಿಗೆ ಸಿಸರಿಂಗ್ ಆಗಿದೆ, ಸ್ನಾನ ಹೆಂಗೆ ಮಾಡ್ಬೋದು? ನಾನು ಸ್ನಾನ ಮಾಡಿಲ್ಲ. ನಾನು ಅವ್ರ ಹತ್ರ ಕೇಳಿದೆ, ಮನೆಗೆ ಹೋಗಿ ಸ್ನಾನ ಮಾಡ್ಬೋದಾ? ಇಲ್ಲ ಸ್ನಾನನೇ ಮಾಡಬೇಡ ಅಂದರು. ಇವಾಗ ಏನಂತಾರೆ, ಸ್ನಾನ ಮಾಡಿಲ್ಲ, ಇನ್ಸ್ಪೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಸರ್? ಅದು ಇದು ಅವ್ರು ಫಸ್ಟ್ ಏನಂತ ನೆನ್ನೆಲ್ಲ ಕಟ್ಟಿ ಹೇಳೋರು, ಇವಾಗ ಡೆತ್ ಆದಮೇಲೆ ನೀವು 1 ರೂಪಾಯಿನೇ ಕಟ್ಟಬೇಡಿ, ತಗೊಂಡೋಗಿ ಅಂತ. ಏನು ರೀಸನ್ ಅದು ನಂಗೆ ಗೊತ್ತಾಗ್ಲಿಲ್ಲ. ಅದು ಗೊತ್ತಾಗಬೇಕು. ನಮ್ಮ ಥರ ಯಾರಿಗೂ ಆಗಬಾರ್ದು. ನಮಗೆ ನ್ಯಾಯ ಡೆತ್ ಆಗಿದೆ, ಯಾರಿಗೂ ತೋರಿಸಿಲ್ಲ ಸರ್. ನಾವೆಲ್ಲ ಕಂಪ್ಲೇಂಟ್ ಮಾಡೋದು ಹೋಗಿ ಮಾರ್ಚರಿಗೆ ತಗೊಂಡೋದ್ರು. ನಮ್ಮ ಇದ್ರಿಲ್ಲದೆ ಹೆಂಗೆ ಮಾರ್ಚರಿಗೆ ತಗೊಂಡೋದ್ರಿ ಇವರು? ಎಲ್ಲ ಫುಲ್ ಮೋರಿ ತರ ಇದೆ ಸರ್. ಅಲ್ಲಿ ಲಾಕ್ ಹಾಕಿದ್ದಾರೆ. ನಮ್ಗೆ ರೀಸನ್ ಗೊತ್ತಾಗ್ಬೇಕು ಸರ್. ನಮಗೆ ನಾವು ಕಂಪ್ಲೇಂಟ್ ಕೊಡ್ಬೇಕು. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ತಗೊಳ್ತಾ ಇಲ್ಲ. ಏನ್ ರೀಸನ್? ಬಡವರಂದ್ರೆ ಎಲ್ರಿಗೂ ಪ್ರಾಣ ಜೀವ ಇರ್ತಾನೆ. ಇನ್ನು ಸಪ್ತಗಿರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಜಾಕ್ವೆಲಿನ್ ಸಾವಿಗೆ ಸ್ಪಷ್ಟನೆ ಕೊಟ್ಟಿದ್ದು, ಶನಿವಾರ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಿದ್ರು. ಹೈ ಫೀವರ್ ಇದ್ರೂ ಕೂಡ ಚಿಕಿತ್ಸೆ ಕೊಡಿ, ಅಡ್ಮಿಟ್ ಬೇಡ ಅಂತ ಹೇಳಿದ್ರು. ಆದರೂ ಚಿಕಿತ್ಸೆ ಪಡೆದು ವಾಪಸ್ ಹೋಗ್ತಾ ಇದ್ದ ವೇಳೆ ಜಾಕ್ವೆಲಿನ್ ತಲೆ ಸುತ್ತಿ ಬಿದ್ದಿದ್ದಾರೆ. ಕೂಡಲೇ ಚಿಕಿತ್ಸೆ ಕೊಟ್ಟಿದ್ದು ಎಲ್ಲಾ ರೀತಿಯ ಚೆಕಪ್ ಮಾಡಲಾಗಿದೆ. ಈ ವೇಳೆ ಜಾಕ್ವೆಲಿನ್ಗೆ ಇನ್ಫೆಕ್ಷನ್ ಜಾಸ್ತಿ ಆಗಿದ್ರಿಂದ ಲಂಗ್ಸ್ ನೀರು ತುಂಬಿ ಗಟ್ಟಿಯಾಗಿದೆ. ಇದರ ಜೊತೆಗೆ ಬಹು ಅಂಗಾಂಗ ವೈಫಲ್ಯವಾಗಿದ್ದು ಹೃದಯಘಾತ ಸಂಭವಿಸಿದೆ ಅಂತ ಆರೋಪಿಸಿದ್ದಾರೆ. ಜಾಕ್ಲಿನ್ ಪೇಷಂಟ್ ನಮ್ಮ ಟೀಮ್ ಆಫ್ ಡಾಕ್ಟರು ಇದನ್ನು ಹ್ಯಾಂಡಲ್ ಮಾಡಿರೋದು. ಇವರು 13ನೇ ತಾರೀಕು ಬಂದು ಅಡ್ಮಿಟ್ ಆಗಿರೋದು ಡೆಲಿವರಿಗೋಸ್ಕರ. ನಮ್ಮ 9 ತಿಂಗಳು ಮುಗಿದಿರೋದ್ರಿಂದ ಡೆಲಿವರಿಗೆ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಡೆಲಿವರಿ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಭಾನುವಾರ ಅವರಿಗೆ ಸಿಸೇರಿಯನ್ ಆಗಿದೆ. ಭಾನುವಾರ ಸಿಸೇರಿಯನ್ ಆಗಿ ಸಕ್ಸಸ್ಫುಲ್ ಆಗಿದೆ. ತಾಯಿನೂ ಚೆನ್ನಾಗಿದ್ದಾರೆ, ಮಗನೂ ಚೆನ್ನಾಗಿದ್ದಾರೆ. ಆಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೀವಿ.
ಆಮೇಲೆ ಬುಧವಾರ ಅಂದರೆ ಸಿಸೇರಿಯನ್ ಆಗಿ 3ನೇ ದಿವಸಕ್ಕೆ ನೋಡಿದ್ವಿ. ತಾಯಿನೇ ಚೆನ್ನಾಗಿದ್ದಾರೆ, ಮಗುನೂ ಚೆನ್ನಾಗಿದ್ದಾರೆ. ಆಮೇಲೆ ಮಕ್ಕಳು ಡಾಕ್ಟರ್ ಕೂಡ ಮಗು ನೋಡಿದ್ದಾರೆ, ನಾವು ಕೂಡ ತಾಯಿ ನೋಡಿದ್ದೀವಿ. ಅವ್ರದ್ದು ಪಲ್ಸು, BP, ರೆಸ್ಪಿರೇಟರಿ ರೇಟು ಎಲ್ಲನೂ ಚೆಕ್ ಮಾಡಿದ್ದೀವಿ. ಎಲ್ಲ ಸ್ಟೇಬಲ್ ಆಗಿದ್ದಾರೆ. ಹಂಗಾಗ್ಬಿಟ್ಟು ಅವ್ರಿಗೆ ನಾವು ಯೂಶಲಿ ನಮ್ಮ ಹಾಸ್ಪಿಟ್ಲಲ್ಲಿ ಸಿಸೇರಿಯನ್ ಆಗಿ ಪೇಷಂಟ್ಗೆ 3 ರಿಂದ 4 ದಿವಸಕ್ಕೆ ನಾವು ಚೆನ್ನಾಗಿದ್ದರೆ ಡಿಸ್ಚಾರ್ಜ್ ಮಾಡ್ತೀವಿ. ಅವ್ರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಆಮೇಲೆ ನನಗೆ ಇನ್ಫಾರ್ಮೇಷನ್ ಬಂದಿರೋದಂದರೆ ಅವರು ಬೇರೆ ಏನೋ ಪ್ರೈವೇಟ್ ಕ್ಲಿನಿಕಲ್ಲಿ ಹೋಗಿರೋದು, ಅಲ್ಲಿ ಏನೋ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿಬಿಟ್ಟು, ಇಲ್ಲ ನಿಮಗೆ ಸಿಸೇರಿಯನ್ ಆಗಿರೋ ಸಪ್ತಗಿರಿಯಲ್ಲಿ ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಹಾಗಿಬಿಟ್ಟು ಅವರು ಶನಿವಾರ ಬಂದಿದ್ದಾರೆ. ಶನಿವಾರ ರಾತ್ರಿ ಇಲ್ಲಿಗೆ ನಮಗೆ ಬಂದಿದ್ದಾರೆ. ಶನಿವಾರ ರಾತ್ರಿ ಬಂದಾಗ ನಮ್ಮ ಟೀಮ್ ಆಫ್ ಡಾಕ್ಟ್ರು ಅವ್ರನ್ನ ನೋಡಿದ್ದಾರೆ. ಅವ್ರಿಗೆ ಇನ್ಫೆಕ್ಷನ್ ಇದೆ, ಫೀವರ್ ಇದೆ, ಅಡ್ಮಿಷನ್ ಬೇಕು ಅಂತ ಹೇಳಿದ್ದಾರೆ. ಅವರು ಇಲ್ಲ ನಾವು ಅಡ್ಮಿಷನ್ ಆಗಲ್ಲ, ಹಂಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದ್ದಾರೆ. ಎಲ್ಲ ಅವರು ಇನ್ಸಿಸ್ಟ್ ಮಾಡಿದ್ದಾರೆ, ಇಲ್ಲ ನಿಮಗೆ ಇನ್ಫೆಕ್ಷನ್ ತುಂಬ ಇದೆ, ನೀವು ಅಡ್ಮಿಟ್ ಆಗಲೇಬೇಕು ಅಂತೇಳಿ ಫೋರ್ಸ್ಫುಲ್ಲಾಗಿ ಅವ್ರಿಗೆ ಅಡ್ಮಿಟ್ ಮಾಡಿದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಭಾನುವಾರ ಬೆಳಗ್ಗೆ ಅವರು ಇನ್ಸ್ಪೈಟ್ ಆಫ್ ರಿಪೀಟೆಡ್ಲಿ ಟೆಲ್ಲಿಂಗ್ ನಿಮಗೆ ಟ್ರೀಟ್ಮೆಂಟ್ ಬೇಕು, ಇಲ್ಲ ಅಡ್ಮಿಟ್ ಆಗಿರಿ ಅಂದರೂ ಕೂಡ ಇಲ್ಲ ನಾವು ಮನೆಗೆ ಹೋಗಬೇಕು ಅಂತ ಹಠ ಮಾಡಿ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗುವಾಗ ಕೆಳಗೆ ಇಳಿಯುವಾಗ ಅವರಿಗೆ ಸ್ವಲ್ಪ ತಲೆ ಸುತ್ತು ಬಂದು ಸ್ವಲ್ಪ ಬಿದ್ದಿದ್ದಾರೆ. ಅಲ್ಲಿಂದ ನಾವು ಡೈರೆಕ್ಟ್ ಪೇಷಂಟ್ನ ICUಗೆ ಶಿಫ್ಟ್ ಮಾಡಿದ್ದೀವಿ. ICUಯಲ್ಲಿ ಆಲ್ ಟೀಮ್ ಆಫ್ ಡಾಕ್ಟ್ರು ಅವ್ರನ್ನ ಟೇಕ್ ಕೇರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಗೈನಕಾಲಜಿಸ್ಟು, ಹಾರ್ಟ್ ಡಾಕ್ಟ್ರು, ಲಂಗ್ಸ್ ಡಾಕ್ಟರು, ಇಂಟೆನ್ಸಿವಿಸ್ಟು, ಕ್ರಿಟಿಕಲ್ ಕೇರ್ ಅವರು, ನಮ್ಮ ಟೀಮ್ ಆಫ್ ಡಾಕ್ಟ್ರು ಆಲ್ಮೋಸ್ಟ್ 10 ರಿಂದ 15 ಜನ ಡಾಕ್ಟ್ರು ಕಂಟಿನ್ಯೂಸ್ ಆಗಿ ನೈಟಲ್ಲಿ ಮಿನಿಟ್ ಬೈ ಮಿನಿಟ್ ಮಾನಿಟರ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅವರಿಗೆ ಸ್ವಲ್ಪ ಇನ್ಫೆಕ್ಷನ್ ಇದೆ. ಅದು ಎಲ್ಲಿ ಇನ್ಫೆಕ್ಷನ್ ಇದೆ ಅಂತ ಹೇಳಿದರೆ ಅವ್ರಿಗೆ ಸಿಸೇರಿಯನ್ ಸ್ಕಾರ್ ವೂಂಡ್ ಹತ್ರ ಸ್ವಲ್ಪ ಇನ್ಫೆಕ್ಷನ್ ಇದೆ. ಆ್ಯಂಡ್ ಆಲ್ಸೋ ಅವರು ಬಿಲ್ಲಿ ಬಂದಾಗ ಅವರಿಗೆ ಕೆಮ್ಮು ಇತ್ತು. ಕೆಮ್ಮಲ್ಲಿ ಒಂಥರ ಹಸಿರು ಕಲರ್ ಸ್ಫೋಟಮ್ ಅಂತ ಹೇಳ್ತೀವಿ, ಅದು ಇದೆ. ಆಮೇಲೆ ಎಕ್ಸ್ರೇ ಎಲ್ಲ ಮಾಡಿಸಿದ್ದೀವಿ. ಎಕ್ಸ್ರೇಯಲ್ಲಿ ಲಂಗ್ ಇನ್ಫೆಕ್ಷನ್ ಇದೆ, ಶ್ವಾಸಕೋಶ ಇನ್ಫೆಕ್ಷನ್ ಆಗಿದೆ ಅವರಿಗೆ. ಆಮೇಲೆ ಸಿಸೇರಿಯನ್ ಸ್ಕಾರ್ ಹತ್ರ ಕೂಡ ಸ್ವಲ್ಪ ಒಂದು ಚಿಕ್ಕದಾಗಿ ಇನ್ಫೆಕ್ಷನ್ ಆಗಿದೆ. ನಾವು ಲಂಗ್ಸ್ ಸ್ಫೋಟಮಿಂದ ಟೆಸ್ಟಿಗೆ ಕಳಿಸಿದ್ದೀವಿ, ಬ್ಲಡ್ ಕೂಡ ಟೆಸ್ಟಿಗೆ ಕಳಿಸಿದ್ದೀವಿ. ಆಮೇಲೆ ಸಿಸೇರಿಯನ್ ಮಾಡಿದ್ದೀವಿ, ಆ ಇದರಲ್ಲಿ ಒಂದು ಚಿಕ್ಕದೊಂದು ಸಿರಿಂಜ್ ಹಾಕ್ಬಿಟ್ಟು ನೀರು ತೆಗೆದುಬಿಟ್ಟು ಅದನ್ನು ಕೂಡ ಟೆಸ್ಟಿಗೆ ಕಳಿಸಿದ್ದೀವಿ. ಎಲ್ಲ ಟೆಸ್ಟು ಮಾಡಿ ಎಲ್ಲ ಟೀಮ್ ಆಫ್ ಡಾಕ್ಟ್ರು ಕಲೆಕ್ಟಿವ್ ಆಗಿ ಡೇ ಆ್ಯಂಡ್ ನೈಟು ಈ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸಮ್ಟೈಮ್ಸ್ ಏನಾಗುತ್ತೆ, ನಾವು ಡಾಕ್ಟ್ರು ನಮ್ಮ ಕೈಯಿಂದ ಎಷ್ಟಾಗುತ್ತೆ ನಾವು ಮಾಡ್ತೀವಿ. ಸಮ್ಟೈಮ್ಸ್ ಪೇಷಂಟ್ ಬಾಡಿ ಕೂಡ ರೆಸ್ಪಾಂಡ್ ಮಾಡಬೇಕಾಗತ್ತೆ. ಎಲ್ಲ ಸ್ಕಿನ್ನಲ್ಲಿ ಈ ಪೇಷಂಟಿಗೆ ಹೊರಗಡೆ ಮಾತ್ರ ಕಾಣಿಸುತ್ತೆ ಅಷ್ಟೇ ಸ್ಕಿನ್ ಕ್ಲೋಸ್ ಆಗಿರೋದು, ಆದರೆ 3-4 ಲೇಯರ್ ಕ್ಲೋಸ್ ಮಾಡಿರ್ತೀವಿ. ಒಳಗಡೆ ಯುಟ್ರಸ್ ಅಂತ ಇರುತ್ತೆ, ಗರ್ಭಕೋಶ, ಅದಕ್ಕೆ ಸ್ಟಿಚ್ ಹಾಕಿರ್ತೀವಿ. ಮೇಲೆ ಸಪೋರ್ಟಿಂಗ್ ಸ್ಟ್ರಕ್ಚರ್ ಅಂತ ಇರುತ್ತೆ, ರೆಕ್ಟಸ್ ಶೀಟ್, ಅದಕ್ಕೆ ಸ್ಟಿಚ್ ಹಾಕಿರ್ತೀವಿ. ಅದಾದಮೇಲೆ ಸ್ಕಿನ್ನಿಗೆ ಸ್ಟಿಚ್ ಹಾಕಿರ್ತೀವಿ. ಏನು ನೋವಿದೆ, ಎಲ್ಲ ಪೇಷಂಟಿಗೂ ಸಿಸೇರಿಯನ್ ಆದಮೇಲೆ ನೋವು ಸಹಜ ಇದ್ದೇ ಇರುತ್ತೆ. ಅದಕ್ಕೆ ಪೇನ್ ಕಿಲ್ಲರ್ ಕೊಟ್ಟಿರ್ತೀವಿ. ನೋವು ಈಸಲಿ 4 ರಿಂದ 5 ದಿವಸ ಬೇಕಾಗತ್ತೆ. ಪೇಷಂಟಿಗೆ ಒಂದೊಂದ್ಸರಿ 7 ದಿವಸನೇ ಇರುತ್ತೆ ನೋವು. ಫಸ್ಟ್ ದಿವಸ ಇರೋದು 7ನೇ ದಿವಸಕ್ಕೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಡೇ 3ನೇ ದಿವಸ ಸಿಸೇರಿಯನ್ ಆದಾಗ ಸ್ವಲ್ಪ ನೋವು ಇರೋದು ಸಹಜ. ಅದಕ್ಕೆ ಪೇನ್ ಕಿಲ್ಲರ್ ಪೇಷಂಟಿಗೆ ಸ್ಟಾರ್ಟ್ ಮಾಡಿದ್ವಿ. ಪೇನ್ ಕಿಲ್ಲರ್ ಪೇಷಂಟ್ ತೊಗೊಳ್ತಾನೆ ಇದೆ. ಇದು ಯಾವುದೇ ಒಂದು ತಾಯಿ ಅವರ ಮಗಳು ಈ ಥರ ಹೋದಾಗ ತುಂಬಾ ದುಃಖ ಇರುತ್ತೆ. ನಮಗೂ ಅರ್ಥ ಆಗುತ್ತೆ. ಅದಕ್ಕೆ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು, ಹಾರ್ಟಲ್ಲಿ ಇಟ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನಾವು ಟ್ರೈ ಮಾಡಿದ್ದೀವಿ ಅವ್ರನ್ನ ಉಳಿಸೋದಕ್ಕೆ. ನೋವು ಸಹಜ, ನಮಗೂ ಅರ್ಥ ಆಗುತ್ತೆ. ಬಟ್ ಹ್ಯೂಮನ್ ಎಫರ್ಟಿಸ್ಗೂ ಸ್ವಲ್ಪ ಲಿಮಿಟ್ ಇರುತ್ತೆ. ಸಮ್ಟೈಮ್ಸ್ ಪೇಷಂಟ್ ಹ್ಯಾಸ್ ಟು ರೆಸ್ಪಾಂಡ್, ಗಾಡ್ ಹ್ಯಾಸ್ ಟು ಗಿವ್ ಸಮ್ ಸಪೋರ್ಟ್ ಆರ್ ಹೋಪ್. ಅವ್ರು ಅಡ್ಮಿಟ್ ಆಗಿ ICUಗೆ ಶಿಫ್ಟ್ ಮಾಡಿ ICUಯಿಂದ ಎಲ್ಲ ಟೀಮ್ ಆಫ್ ಡಾಕ್ಟರ್ಸ್ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಸೊ ಒಂದು ಸ್ವಲ್ಪ ಉಸಿರಾಟದೆಲ್ಲ ತೊಂದರೆ ಆದಾಗ ನೆನ್ನೆ ಮಧ್ಯಾಹ್ನ ಅವ್ರಿಗೆ ಇಂಟುಬೇಷನ್ ಅಂದರೆ ಉಸಿರಾಟಕ್ಕೆ ಪೈಪ್ ಹಾಕಿ ಅದರಿಂದ ವೆಂಟಿಲೇಟರ್ಗೆ ಅವರು ಹಾಕಿದ್ರು. ನಾನು ನಿನ್ನೆ ರಾತ್ರಿ ನೈಟ್ ಡ್ಯೂಟಿಯಲ್ಲಿದ್ದೆ. ಸೊ ಹಂಗಾಗಿ ನಾವೇನು ಮಾಡಿದ್ವಿ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಎಕ್ಸ್ಪ್ಲೇನ್ ಮಾಡ್ದಂಗೆ ಜಾಕ್ಲಿನ್ ಅವ್ರನ್ನ ಒಬ್ಬರೇ ಅಲ್ಲ ಡಾಕ್ಟ್ರು, ಒಂದು ಟೀಮ್ ಆಫ್ ಡಾಕ್ಟರ್ಸ್ ಇನ್ಕ್ಲೂಡಿಂಗ್ ಪಲ್ಮಾಲಜಿಸ್ಟ್, ಕಾರ್ಡಿಯಾಲಜಿಸ್ಟ್, ಕ್ರಿಟಿಕಲ್ ಕೇರ್ ಡಾಕ್ಟರ್, ಅನೆಸ್ಥೆಟಿಸ್ಟ್, ಎಲ್ಲ ಒಂದು ಟೀಮ್ ಆಫ್ ಡಾಕ್ಟರ್ಸ್ ಮ್ಯಾನೇಜ್ ಮಾಡ್ತಾಯಿದ್ವಿ. ಸೊ ಅವರಿಗೆ ಪೂರ್ತಿ ಇನ್ಫೆಕ್ಷನ್ ಸೆಪ್ಸಿಸ್ ಅಂತ ಹೇಳಿದ್ವಲ್ಲ, ಪೂರ್ತಿ ಶರೀರದಲ್ಲಿ ಪೂರ್ತಿ ಇನ್ಫೆಕ್ಷನ್ ಆಗಿರೋದ್ರಿಂದ ಅವ್ರಿಗೆ ಅಗ್ಲಲ್ಲ ಫೀವರ್ ಬರ್ತಾಯಿತ್ತು, BP ಕಡಿಮೆ ಆಗ್ತಾಯಿತ್ತು, ಪಲ್ಸ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು. ಸೊ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಏನು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಇದೆ, ಏನು ಒಳ್ಳೆ ಟ್ರೀಟ್ಮೆಂಟ್ ಇದೆ, ಬೆಸ್ಟ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಇಲ್ಲಿ ಅವ್ರಿಗೆ ಸ್ಟಾರ್ಟ್ ಮಾಡಿ ರಾತ್ರಿ ಎಲ್ಲ ಇವ್ರನ್ನ ನಾನೊಬ್ಬನೇ ಅಲ್ಲ, ನಂತರ ಇನ್ನು 10 ಜನ ಇನ್ನು ಜೂನಿಯರ್ ಡಾಕ್ಟರ್, ಸೀನಿಯರ್ ಡಾಕ್ಟರ್, ಕಾರ್ಡಿಯಾಲಜಿಸ್ಟ್ ಎಲ್ಲ ಟೀಮ್ ಆಫ್ ಡಾಕ್ಟರ್ಸ್ ಮಿನಿಟ್ ಇವ್ರನ್ನ ಮಾನಿಟರ್ ಮಾಡಿರೋದು, ಟ್ರೀಟ್ಮೆಂಟ್ ಮಾಡೋದು. ಸೊ ಮಧ್ಯೆ ಎಲ್ಲ ವೈಟಲ್ ಸ್ವಲ್ಪ ಅನ್ಸ್ಟೇಬಲ್ ಆಗ್ತಿರ್ಬೇಕಾದ್ರೆ ಎಲ್ಲ ಟ್ರೀಟ್ಮೆಂಟ್ ಇದು ಮಾಡ್ತಾಯಿದ್ವಿ. ಬಟ್ ಆಲ್ ಆಫ್ ಎ ಸಡನ್ ಅರೌಂಡ್ 5 o'clock ಇನ್ ದ ಮಾರ್ನಿಂಗ್ ಅವರು ಏನು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ, ಹಾರ್ಟ್ ಬೀಟ್ ಆಲ್ ಆಫ್ ಎ ಸಡನ್ ಇತ್ತು.
ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಪ್ರಕಾರ ನಾವು CPR ಅಂತ ಮಾಡ್ತೀವಿ. ಸೊ ಒಂದು ಮುಕ್ಕಾಲು ಗಂಟೆ ನಾವು CPR ಟ್ರೈ ಮಾಡಿದ್ವಿ. ಅದೂ ಯಾವಾಗ ಫಲಕಾರಿ ಆಗಲಿಲ್ಲ. ಅದಾದಮೇಲೆ ನಾವು ಇವ್ರನ್ನ ಡೆತ್ ಅಂತ ಡಿಕ್ಲೇರ್ ಮಾಡ್ತೀವಿ. ಅವ್ರೀಗ ಮೇನ್ಲಿ ಏನಂದರೆ ಅಲ್ಲಿ ಒಂದು 20 ಜನ 25 ಜನ ಇದ್ದಾರೆ. ಎಲ್ಲರನ್ನೂ ಅಂದರೆ ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಒಬ್ಬೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಬಟ್ ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ ಈಗ ಯಾರು ಇರ್ತಾರೆ ಅವ್ರು ಬಿಟ್ಬಿಟ್ಟು ಮತ್ತೆ ಒಂದು ಅರ್ಧ ಗಂಟೆಗೆ ಯಾರೋ ಇಬ್ಬರು ಬರ್ತಿದ್ರೆ, ಮತ್ತು ಅದಾದಮೇಲೆ ಯಾರೋ ಒಂದು ಇಬ್ಬರು ಬರ್ತಾರೆ, ಅವರು ಕೇಳ್ತಾರೆ, ಅವರು ಬಂದಿದ್ದು ಮಾಡ್ತಾರೆ. ಸೊ ಅದರಿಂದ ಏನಾಗ್ತಾ ಇತ್ತು ಅಂದರೆ ಎಲ್ಲರಿಗೂ ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಒಬ್ಬೊಬ್ಬರಿಗೆ ಯಾರು ಮೇನ್ ಇದ್ರು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅವ್ರ ಕಂಡೀಷನ್ನ. ನಾನೇ ಕರ್ಕೊಂಬಂದು ಅವ್ರ ಹಸ್ಬೆಂಡು ಎಲ್ಲರನ್ನೂ ಕರ್ಕೊಂಬಂದು ನಾನು ಪೇಷಂಟ್ ವಾರ್ಡ್ನ ತೋರಿಸಿದ್ದೀನಿ. ಅದು ಬಿಟ್ಟು ಪ್ರಾಬ್ಲಮ್ ಏನಾಯ್ತು ಅಂದರೆ ಯಾವಾಗ ಡಿಕ್ಲೇರ್ ಮಾಡಿದ ತಕ್ಷಣ ಅವರೆಲ್ಲ ಫುಲ್ಲು ಒಂಥರ ಅಜಿಟೇಟ್ ಆಗಿಬಿಟ್ಟು ತುಂಬ ಜನ ಅಳ್ಕೊತ ಕೂಗಾಡ್ಕೊತ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ಕೊತ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಆ ಜಾಗದಿಂದ ಬಿಟ್ಟು ಹೊರಗಡೆ ಹೋಗ್ತೀನಿ. ಇನ್ನು ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯವಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸಾವನ್ನಪ್ಪಿದ್ದ ಜಾಕ್ವೆಲಿನ್ಗೆ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಶಾಂತ್ KC ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ದಾಸರಹಳ್ಳಿ.